ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಡೆಂಟಲ್ KL ಡೆಂಟಲ್ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ, ಆದರೆ ರೋಗಿಗಳು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. 500 ರೋಗಿಗಳಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ಹೆಚ್ಚಾಗಿ PGಗಳೇ ಇದನ್ನು ನೋಡಿಕೊಳ್ತಾ ಇದ್ದಾರೆ. ಕೇವಲ ಡೊನೇಷನ್ನ ಕದಿಯೋದೇ ಕೋರೆಯ ಪ್ರಥಮ ಕೆಲಸ ಆಗಿತ್ತು. ಈಗೂ ಕೂಡ ಅದನ್ನೇ ಮಾಡ್ತಾಯಿದ್ದಾರೆ. ಆದರೆ ರೋಗಿಗಳ ಬಗ್ಗೆ ಇಲ್ಲಿ ಗಮನ ಹರಿಸುತ್ತಾ ಇಲ್ಲ. ಒಬ್ಬ ರೋಗಿ ಒಂದು ಹಲ್ಲನ್ನು ತೋರಿಸ್ಲಿಕ್ಕೆ ಬಂದರೆ ಆತನ 4 ರಿಂದ 5 ಬಾರಿ ಬರಲಿಕ್ಕೆ ಹೇಳ್ತಾರೆ. ಕೇವಲ ಒಂದೇ ಒಂದು ಹಂತದಲ್ಲಿ ಮುಗಿಯುವಂಥ ಈ ಪ್ರಕ್ರಿಯೆಯನ್ನು 4 ರಿಂದ 5 ಬಾರಿ, ಅದು ಕೂಡ 2 ತಿಂಗಳ 3 ತಿಂಗಳು 4 ತಿಂಗಳ ಡೇಟನ್ನು ಕೊಡ್ತಾರೆ. ಒಂದು ಹಲ್ಲು ಕಂಪ್ಲೀಟ್ ಆಗಬೇಕಾದ್ರೆ ಕಮಿಟ 1 ವರ್ಷ ಬೇಕಾಗ್ತದೆ. ವೈದ್ಯರ ಸಂಖ್ಯೆ ಹೆಚ್ಚಾಗಬೇಕು. ಇಲ್ಲಿ ನುರಿತಂಥ ವೈದ್ಯರು ಇಲ್ಲವೇ ಇಲ್ಲ. ಕೇವಲ 6 ರಿಂದ 7 ವೈದ್ಯರನ್ನು ಇಟ್ಟುಕೊಂಡು ಈ 10,000ಕ್ಕಿಂತ ಹೆಚ್ಚು ಜನರ ಚಿಕಿತ್ಸೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಒಬ್ಬರಿಗೆ 500 ವೈದ್ಯರು, 500 ರೋಗಿಗಳು ಹೇಗೆ ಈತನ್ನು ನಿಭಾಯಿಸ್ತಾರೆ? ಕೇವಲ ಡೊನೇಷನ್ ಮೇಲೆ ಆಸೆ ಇಟ್ಟುಕೊಂಡು ಈ ಒಂದು ಡೆಂಟಲ್ ಸಂಸ್ಥೆ ನಡೀತಾ ಇದೆ. ಹೊರ ರೋಗಿಗಳನ್ನು ಇವರು ಒಳ ರೋಗಿಗಳಂತ ತೋರಿಸಿ ಡೆಂಟಲ್ ಸೀಟ್ಗಳನ್ನು ಹೆಚ್ಚು ಮಾಡಿಕೊಂಡು ಬರ್ತಾಯಿದ್ದಾರೆ. ಕೋರೆ ಇದನ್ನು ಬಿಡಬೇಕು. ಕೋರೆ ಒಬ್ಬ ಸೂಟ್ಕೇಸ್ ಗಿರಾಕಿ ಅಂತ ತಮಗೆಲ್ಲ ಗೊತ್ತಿದೆ. ಇದನ್ನು ಅವರು ಬಿಡಬೇಕು. ಇಲ್ಲಿ ಡೆಂಟಲ್ನಲ್ಲಿ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇದನ್ನು ಗಮನಿಸಬೇಕಾಗ್ತದೆ. ನಂತರ ಕೋರೆ ಮಗಳು ಇಲ್ಲಿ ಈ ಒಂದು ಸಂಸ್ಥೆಗೆ MD. ನಂತರ ವಿಶ್ವನಾಥ ಕತ್ತಿಯವರ ಹೆಸರಿನಲ್ಲಿ ಈ ಡೆಂಟಲ್ ಕಾಲೇಜ್ ಇದೆ. ಕೋರೆ ಅವರು ಇದನ್ನು ಗಮನಿಸಬೇಕಾಗ್ತದೆ. ಇಲ್ಲಾಂದರೆ KL ಹೆಸರು ಮತ್ತಷ್ಟು ಹಾಳಾಗ್ತದೆ. ಹೆಚ್ಚು ವೈದ್ಯರನ್ನು ನೀವು ನೇಮಿಸಿದ್ರೆ ಎಲ್ಲ ಸಮಸ್ಯೆ ಬಗೆಹರ್ತದೆ. 2 ರಿಂದ 3 ಸಲ ಬಂದರೆ ಸಾಕು, ಈ ಒಂದು ಹಲ್ಲಿನ ಪ್ರಕರಣ ಮುಗಿಬೇಕು. ಒಟ್ಟಾರೆ ರೋಗಿಗಳ ಅನೇಕ ಸಮಸ್ಯೆಗಳು ಇಲ್ಲಿವೆ. ಹುಳುಕುವ ಹಲ್ಲುಗಳ ಸಮಸ್ಯೆ ಕೂಡ ಇದೆ, ರಿಪ್ಲೇಸ್ಮೆಂಟ್ ಸಮಸ್ಯೆ ಇದೆ. ನಂತರ ಏನು ಹಣಕಾಸಿನ ಏನು ವ್ಯವಹಾರ ಇದೆ ಅದು ಕೂಡ ವೈದ್ಯರು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವು ಸಬ್ಸಿಡಿಗಳನ್ನು ಈ ರೋಗಿಗಳಿಗೆ ಕೊಡಲೇಬೇಕಾಗ್ತದೆ. ಕೇವಲ ಉಚಿತ ಚಿಕಿತ್ಸೆ ಅಂಥೇಳಿ ಇಲ್ಲಿ ಹಣವನ್ನು ಕೂಡ ದೋಚಿಸಲಾಗ್ತಾ ಇದೆ. ಒಟ್ಟಾರೆ ಕೋರೆ ಅವರು ಇದನ್ನು ಗಮನಿಸಬೇಕು, ಈ ಸಮಸ್ಯೆನ ಬಗೆಹರಿಸಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.